ಕಾಂಗ್ರೆಸ್ ವಿರುದ್ಧ ಇದೀಗ ಬಿಜೆಪಿಯ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ನವರು ಜಾತ್ಯತೀತರ, ನಿಜವಾದ ಜಾತ್ಯತೀತರಾಗಿದ್ರೆ ಹುಂಡಿ ಕಳ್ಳರಾಗ್ತಿರ್ಲಿಲ್ಲ. ರಾಮ ಕೃಷ್ಣ ಶಿವನನ್ನ ನಂಬಿದ್ರೆ ಹುಂಡಿಗೆ ಕೈ ಹಾಕ್ತಿರ್ಲಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ. ಕಾಂಗ್ರೆಸ್ ನಾಯಕರು ನಿಜವಾಗ್ಲೂ ಜಾತ್ಯತೀತರ, ನಿಜವಾದ ಜಾತ್ಯತೀತರಾಗಿದ್ರೆ ಅವರು ಹುಂಡಿ ಕಳ್ಳರಾಗ್ತಾ ಇರಲಿಲ್ಲ. ಅವರಿಗೆ ರಾಮ ಕೃಷ್ಣ ಶಿವನ ಮೇಲೆ ನಂಬಿಕೆ ಇದ್ದಿದ್ರೆ, ಶಿವನನ್ನ ನಂಬಿದ್ರೆ ಹುಂಡಿಗೆ ಕೈ ಹಾಕ್ತಿರ್ಲಿಲ್ಲ. ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮಕೃಷ್ಣ ಶಿವ ಇದಾನೆ ಅನ್ನೋದು ನಿಜವಾಗಿದ್ರೆ ಭಕ್ತರ ಹುಂಡಿಗೆ ಕೈ ನಾಯಕರು ಕೈ ಹಾಕ್ತಿರ್ಲಿಲ್ಲ. ಜಾತ್ಯತೀತತೆ ಅಂದ್ರೆ ದೇವಸ್ಥಾನದ ಹುಂಡಿಗೆ ಮಾತ್ರ ಕೈ ಹಾಕೋದಾ? ಕಾಂಗ್ರೆಸ್ ಮೋಸ್ಟ್ ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ ನಿಜವಾದ ಜಾತ್ಯತೀತರಾಗಿದ್ರೆ ಮಸೀದಿ, ಚರ್ಚ್, ಮಂದಿರದಲ್ಲೂ ಕೂಡ 10% ಬೇಕು ಅಂತ ಹೇಳ್ತಿದ್ರು. ಯಾಕೆ ಮಸೀದಿ, ಚರ್ಚ್ ಅನ್ನ ಬಿಟ್ಟು ಮಂದಿರದ ಹಣಕ್ಕೆ ಕೈ ಹಾಕಿದ್ದಾರೆ? ಇವರು ಕಮ್ಯುನಲ್ ಅಂಡ್ ಕ್ರಿಮಿನಲ್ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ. ಕೈ ಹಾಕ್ತಾರಲ್ರಿ, ಇವ್ರು ಜಾತ್ಯತೀತರಲ್ವಾ? ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ? ಜಾತ್ಯತೀತರಲ್ವಾ? ಜಾತ್ಯತೀತತೆ ಅಂದ್ರೆ ದೇವಸ್ಥಾನದ ಹುಂಡಿಗೆ ಕೈ ಹಾಕದ? ಇವ್ರು ನಿಜವಾದ ಜಾತ್ಯತೀತರಾಗಿದ್ರೆ ಮಸೀದಿ ಹುಂಡಿಯಲ್ಲೂ 10%, ಚರ್ಚ್ ಹುಂಡಿಯಲ್ಲೂ 10% ಅನ್ನೋರು. ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್, ಕಮ್ಯುನಲ್ ಅಂಡ್ ಕ್ರಿಮಿನಲ್. ಇವ್ರದ್ದು ಕಮ್ಯುನಲ್ಲೂ ಇದ್ದಾರೆ, ಕ್ರಿಮಿನಲ್ಲೂ ಇದ್ದಾರೆ. ಇವ್ರು ನಿಜವಾದ ಜಾತ್ಯತೀತವಾದಿಗಳಾಗಿದ್ರೆ, ಅಥವಾ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋದು ನಿಜ ಆಗಿದ್ರೆ ಭಕ್ತರು ಕೂಡ ದೇವ್ರ ಹುಂಡಿಗೆ ಕೈ ಹಾಕ್ತಿರ್ಲಿಲ್ಲ, ಹುಂಡಿ ಕಳ್ಳರಾಗ್ತಿರ್ಲಿಲ್ಲ. ಇಲ್ಲ, ಎಲ್ರಿಗೂ ಸಮಾನಪ್ಪ, ಎಲ್ಲರೂ ಸಮಾನ. ಚರ್ಚದು ಇರಲಿ 10%, ಮಸೀದಿದು ಇರಲಿ 10% ಅನ್ನೋರು. ಈ ದೇವಸ್ಥಾನದ ಮಾತ್ರ 10% ಅಂತ ಯಾಕೆ ಹೇಳ್ತವ್ರೆ? ಇವರೇ ಕಮ್ಯುನಲ್ಗಳು. ಇವ್ರು ಕಮ್ಯುನಲ್ಲೂ ಹೌದು, ಕ್ರಿಮಿನಲ್ಲೂ ಹೌದು. ಅಲ್ರಿ, ದೇವ್ರ ಹುಂಡಿಗೆ ಕೈ ಹಾಕ್ತಾರಲ್ರಿ, ಇವ್ರು ಜಾತ್ಯತೀತರಲ್ವಾ? ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ? ಜಾತ್ಯತೀತರಲ್ವಾ? ಜಾತ್ಯತೀತತೆ ಅಂದ್ರೆ ದೇವಸ್ಥಾನದ ಹುಂಡಿಗೆ ಕೈ ಹಾಕದ? ಇವ್ರು ನಿಜವಾದ ಜಾತ್ಯತೀತರಾಗಿದ್ರೆ ಮಸೀದಿ ಹುಂಡಿಯಲ್ಲೂ 10%, ಚರ್ಚ್ ಹುಂಡಿಯಲ್ಲೂ 10% ಅನ್ನೋರು. ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್, ಕಮ್ಯುನಲ್ ಅಂಡ್ ಕ್ರಿಮಿನಲ್. ಇವ್ರದ್ದು ಕಮ್ಯುನಲ್ಲೂ ಇದ್ದಾರೆ, ಕ್ರಿಮಿನಲ್ಲೂ ಇದ್ದಾರೆ. ಇವ್ರು ನಿಜವಾದ ಜಾತ್ಯತೀತವಾದಿಗಳಾಗಿದ್ರೆ, ಅಥವಾ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋದು ನಿಜ ಆಗಿದ್ರೆ ಭಕ್ತರು ಕೂಡ ದೇವ್ರ ಹುಂಡಿಗೆ ಕೈ ಹಾಕ್ತಿರ್ಲಿಲ್ಲ, ಹುಂಡಿ ಕಳ್ಳರಾಗ್ತಿರ್ಲಿಲ್ಲ. ಇಲ್ಲ, ಎಲ್ರಿಗೂ ಸಮಾನಪ್ಪ, ಎಲ್ಲರೂ ಸಮಾನ. ಚರ್ಚದು ಇರಲಿ 10%, ಮಸೀದಿದು ಇರಲಿ 10% ಅನ್ನೋರು. ಈ ದೇವಸ್ಥಾನದ ಮಾತ್ರ 10% ಅಂತ ಯಾಕೆ ಹೇಳ್ತವ್ರೆ? ಇವರೇ ಕಮ್ಯುನಲ್ಗಳು. ಇವ್ರು ಕಮ್ಯುನಲ್ಲೂ ಹೌದು, ಕ್ರಿಮಿನಲ್ಲೂ ಹೌದು. ಅಲ್ರಿ, ದೇವ್ರ ಹುಂಡಿಗೆ ಕೈ ಹಾಕ್ತಾರಲ್ರಿ, ಇವ್ರು ಜಾತ್ಯತೀತರಲ್ವಾ? ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ? ಜಾತ್ಯತೀತರಲ್ವಾ? ಜಾತ್ಯತೀತತೆ ಅಂದ್ರೆ ದೇವಸ್ಥಾನದ ಹುಂಡಿಗೆ ಕೈ ಹಾಕದ? ಇವ್ರು ನಿಜವಾದ ಜಾತ್ಯತೀತರಾಗಿದ್ರೆ ಮಸೀದಿ ಹುಂಡಿಯಲ್ಲೂ 10%, ಚರ್ಚ್ ಹುಂಡಿಯಲ್ಲೂ 10% ಅನ್ನೋರು. ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್, ಕಮ್ಯುನಲ್ ಅಂಡ್ ಕ್ರಿಮಿನಲ್. ಇವ್ರದ್ದು ಕಮ್ಯುನಲ್ಲೂ ಇದ್ದಾರೆ, ಕ್ರಿಮಿನಲ್ಲೂ ಇದ್ದಾರೆ. ಇವ್ರು ನಿಜವಾದ ಜಾತ್ಯತೀತವಾದಿಗಳಾಗಿದ್ರೆ, ಅಥವಾ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋದು ನಿಜ ಆಗಿದ್ರೆ ಭಕ್ತರು ಕೂಡ ದೇವ್ರ ಹುಂಡಿಗೆ ಕೈ ಹಾಕ್ತಿರ್ಲಿಲ್ಲ, ಹುಂಡಿ ಕಳ್ಳರಾಗ್ತಿರ್ಲಿಲ್ಲ. ಇಲ್ಲ, ಎಲ್ರಿಗೂ ಸಮಾನಪ್ಪ, ಎಲ್ಲರೂ ಸಮಾನ. ಚರ್ಚದು ಇರಲಿ 10%. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.